ಎಲ್ರಿಗೂ ನಮಸ್ಕಾರ. ಶರಣ್ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬ ಬಹಳನೇ ಮುಖ್ಯ. ನಾನು ಪ್ರತಿ ವರ್ಷ ಈ ಹಬ್ಬದ ಬಗ್ಗೆ ನಿಮಗೆ ವಿವರಿಸ್ತಾನೆ ಬಂದಿದ್ದೀನಿ. 4 ಸಲ ವರ್ಷದಲ್ಲಿ ನಾವು ನವರಾತ್ರಿ ಹಬ್ಬವನ್ನು ಆಚರಿಸ್ಕೊಂಡ್ ಬರ್ತೀವಿ. ಆದ್ರೂ ನಾವು ಸೌತ್ ಅಲ್ಲಿ, ದಕ್ಷಿಣದಲ್ಲಿ ಮುಖ್ಯವಾಗಿ ಶರಣ್ ನವರಾತ್ರಿಯನ್ನ ಆಚರಿಸ್ಕೊಂಡು ಬಂದಿದ್ದೀವಿ. ಯಾಕೆಂದ್ರೆ ಇದು ತುಂಬಾ ಶಕ್ತಿಯುತವಾದ ಸಮಯ. ಅಂದ್ರೆ ನಮ್ಮ ಭೂಲೋಕಕ್ಕೂ ಮತ್ತೆ ಬೇರೆ ಗ್ರಹಮಂಡಲದಲ್ಲಿ ಮತ್ತೆ ದೇವಾನು ದೇವತೆಗಳು ಎಲ್ಲ ಎನರ್ಜಿಗಳು ಒಂದು ಅಲೈನ್ ಆಗಿರುವಂತಹ ಬಹಳ ಮುಖ್ಯವಾದ ಸಮಯ. ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ ಯಾಕೆ ಮುಖ್ಯ ಅನ್ನೋದು. ಆದ್ರೆ ದೈವಿಕವಾಗಿ ಯಾಕೆ ಮುಖ್ಯ ಅನ್ನೋದು, ನೀವೆಲ್ಲರೂ ದೇವ್ರ ಪೂಜೆ ಮಾಡೋದಕ್ಕೆ ಮತ್ತೆ ದುರ್ಗಾದೇವಿನ ಆವಾಹನೆ ಮಾಡಿ ಮನೆಯಲ್ಲಿ ಸಂಕಲ್ಪ ಮಾಡಿ ನೀವು 10 ದಿನ ಪೂಜೆ ಮಾಡಿದ್ರೆ ನೀವು ಜೀವನದಲ್ಲಿ ಅನ್ಕೊಂಡಿರೋದೆಲ್ಲ ಸಾಧನೆ ಮಾಡಬಹುದು. ಅದಕ್ಕೆ ವರ್ಷದಲ್ಲೇ ಬಹಳ ಮುಖ್ಯವಾದ ಸಮಯ ಇದು. ಹಾಗಾಗಿ ನೀವೇನ್ ಗೊತ್ತಾ, ಮನೇಲೇ ಕೂತು ವ್ರತಾಚರಣೆಯನ್ನ ಮಾಡಬೇಕು, ಮನೇಲೇ ಕೂತು ನಾನು ಗಂಟೆಗಟ್ಟಲೆ ಪೂಜೆ ಮಾಡಬೇಕು ಅನ್ನೋದೇನಿರಲ್ಲ. ಬಹಳ ಸಿಂಪಲ್ ಆಗಿ ನಾನು ಯಾವಾಗ್ಲೂ ಹೇಳ್ಕೊಡೋ ಹಾಗೆ ಒಂದು ಸಾಲಿನಲ್ಲಿ ದುರ್ಗಾದೇವಿಯ ಮಂತ್ರನ ಇವನ್ ನೀವು ಟ್ರಾವೆಲ್ ಮಾಡ್ಕೊಳ್ತಾ ಇದ್ದಾಗಲೂ ಕೂಡ ಜಪ ಮಾಡಬಹುದು. ಆದ್ರೆ ನವರಾತ್ರಿ ಹಬ್ಬ ನಾಳೆ ಪ್ರಾರಂಭ ಆಗ್ತಿದೆ ಅಲ್ಲ, ಇವತ್ತು ಪ್ರಾರಂಭ ಅಂತಾನೆ ಇಟ್ಕೊಳ್ಳಿ. ಅವಾಗ ನೀವು ಕೈಯಲ್ಲಿ ಒಂಚೂರು ಅಕ್ಷತೆಯನ್ನ ತಗೊಂಡು ನೀವೊಂದು ಸಂಕಲ್ಪ ಮಾಡ್ಕೊಳ್ಳಿ. ಏನಂತ ಅಂದ್ರೆ 9 ದಿನ ನವರಾತ್ರಿಗಳು ಮತ್ತೆ ವಿಜಯದಶಮಿ, ನಾನು 10 ದಿನ 9 ದಿನ ರಾತ್ರಿ ಮತ್ತೆ 10ನೇ ದಿನದ ತನಕ ನಾನು ನಿರ್ವಿಘ್ನವಾಗಿ ನಿನ್ನ ಪೂಜೆನ ಸಲ್ಲಿಸೋದಕ್ಕೆ ನನಗೆ ಯೋಗ್ಯತೆಯನ್ನ ಕೊಡು. ಮಮ ದುರ್ಗಾದೇವಿ ಜಪ ಪೂಜಾ ಯೋಗ್ಯತಾ ಸಿದ್ಧಿರಸ್ತು ಅಂತ ನಾವು ಆಕ್ಚುಲಿ ಯಾವ ದೇವ್ರಿಗೆ ಪೂಜೆ ಮಾಡಿದ್ರು ಯೋಗ್ಯತಾ ಸಿದ್ಧಿರಸ್ತು ಅಂತ ನಮಸ್ಕಾರ ಮಾಡಿ ಕೇಳ್ಕೊಳ್ತೀವಿ. ಆದ್ರೆ ನೀವು ಸಂಕಲ್ಪ ಮಾಡೋವಾಗ್ಲೇನೆ ನೀವು ಯಾವ ಭಾಷೆಲಾದ್ರೂ ಹೇಳ್ಬೋದು, ದೇವ್ರಿಗೆ ಎಲ್ಲಾ ಭಾಷೆನೂ ಅರ್ಥ ಆಗತ್ತೆ. ಸೊ ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಾನು 9 ದಿನಾನು ತಪ್ಪದೆ ನವರಾತ್ರಿಯನ್ನ ಆಚರಿಸಿ 10ನೇ ದಿನ ವಿಜಯದಶಮಿಯನ್ನ ಆಚರಿಸೋದಕ್ಕೆ ಆ ಮಹಾಕಾಳಿ ನನಗೆ ಎಲ್ಲಾ ರೀತಿಯ ಶಕ್ತಿಯನ್ನು ಕೊಡ್ಲಿ ಅಂತ ಅವಳ ಹತ್ರ ಬೇಡ್ಕೊಂಡು ಆ ಅಕ್ಷತೆಯನ್ನ ದೇವ್ರ ಮುಂದೆ ನೀವು ಒಂದು ಬಟ್ಲಲ್ಲಿಡಿ ಅಥವಾ ಒಂದು ಹಳದಿ ಬಟ್ಟೆಲೋ ಕೆಂಪು ಬಟ್ಟೆಲೋ ಕಟ್ಟಿಡಿ. ಮತ್ತೆ ನಿಮ್ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಆ ಮಹಾತಾಯಿ ನಿಮ್ ಮುಂದೆ ಪ್ರತ್ಯಕ್ಷಳಾಗಿ ಅಥವಾ ನಿಮ್ಮ ಬುದ್ಧಿಗೆ ಗೋಚರಿಸಿ ನಿಮ್ಮ ಕಷ್ಟಗಳನ್ನ ಹೋಗ್ಲಾಡಿಸಿ ನಿಮ್ಗೆಲ್ಲ ಸನ್ಮಂಗಳವನ್ನ ಮಾಡ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಖಂಡಿತ ಅದ್ ನೆರವೇರುತ್ತೆ. ದೇವಾನು ದೇವತೆಗಳು ರಾಜ ಮಹಾರಾಜರು ಕೂಡ ಈ ಪೂಜೆಗಳನ್ನ ಆಚರಿಸ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಿದರ್ಶನ ನಮ್ಮ ಮೈಸೂರು ಮಹಾರಾಜರೇನೆ ನಿದರ್ಶನವಾಗಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ನವರಾತ್ರಿಗಳನ್ನ ಆಚರಿಸ್ಕೊಂಡ್ಬಂದು ಇವತ್ತು ನಮ್ಗೆಲ್ಲ ನಾಡ ಹಬ್ಬವಾಗಿದೆ. ಸೊ ನವರಾತ್ರಿಯ ಒಳ್ಳೆ ಶಕ್ತಿಯನ್ನ ಮಿಸ್ ಮಾಡ್ಕೋಬೇಡಿ, ಇಷ್ಟೇ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಜೀವನದಲ್ಲಿ ಎಲ್ಲಾ ಸಮಯದಲ್ಲೂ ಬರೋದಿಲ್ಲ, ಅಯ್ಯೋ ಬಿಡು ನೆಕ್ಸ್ಟ್ ಇಯರ್ ಮಾಡೋಣ ಆಮೇಲೆ ಮಾಡೋಣ ಅಂತ ಅನ್ನೋದಿಲ್ಲ. ಉಪವಾಸ ಮಾಡಕ್ ಸಾಧ್ಯ ಆದ್ರೆ ಉಪವಾಸ ಇದ್ದು 10 ದಿನ ಆಚರಣೆಯನ್ನ ಮಾಡಿ. ಮತ್ತೆ ನೀವು 108 ಸಲ ಮಿನಿಮಮ್ ಜಪವನ್ನ ಮಾಡಿ 1008 ಸಲ ಆದ್ರೆ ಜಪ ಮಾಡ್ಕೊಳ್ತಾನೆ ಇರಿ. ನೀವು ಕರ್ಮ ಅಂದ್ರೆ ನಿತ್ಯ ಕರ್ಮ ಕೆಲಸ ಮಾಡ್ತಾನೆ ನೀವು ಜಪಾನ ಮಾಡ್ಬೋದು. ಹಾಗಾಗಿ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಮಂತ್ರ, ಬಹಳ ಮುಖ್ಯವಾದ ದುರ್ಗಾದೇವಿಯ ಮಂತ್ರ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಇದನ್ನ ಮಂತ್ರವನ್ನ ನೀವು ಹೇಳ್ಕೊತಾ ಹೋಗಬಹುದು. 108 ಸಲ 10 ನಿಮಿಷದಲ್ಲೇ ಹೇಳ್ಕೊಂಡ್ಬಿಡ್ಬಹುದು. ನೀವು ದಿನನಿತ್ಯ ಪೂರ್ಣ ಸಮಯದಲ್ಲಿ ಕೆಲಸ ಮಾಡ್ತಿದ್ದಂಗೆನೆ ನಿಮ್ಮ ಮನಸ್ಸು ಜಪ ಮಾಡ್ತಾ ಹೋಗ್ತಾ ಇದ್ರೆ 1008 10,000 ಕೂಡ ಆಗಿರುತ್ತೆ. ತುಂಬಾ ಸುಲಭವಾಗಿ ನೀವು ವ್ರತಾಚರಣೆಯನ್ನ ಮಾಡ್ಬೋದು. ಯಾಕೆಂದ್ರೆ ನನಗೆ ಅರ್ಥ ಆಗತ್ತೆ, ಎಲ್ರೂ ಕೆಲ್ಸಕ್ಕೂ ಹೋಗ್ಬೇಕು, ಹಬ್ಬನೂ ಮಾಡಬೇಕು, ಜೀವನದ ಕಷ್ಟಗಳನ್ನು ನಿಭಾಯಿಸ್ಬೇಕು. ಆದ್ರೆ ಈ ಶಕ್ತಿಯನ್ನು ಪಡ್ಕೋಬೇಕು ಅಂದಾಗ ನೇಚರಲ್ಲಿ ನೀವು ಸುಲಭವಾಗಿ ಈ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ದೇವಿಯನ್ನ ನೆನೆಸ್ಕೊಳ್ತಾ ಅವಳಿಗೊಂದು ಸಂಕಲ್ಪವನ್ನ ಮಾಡಿಕೊಂಡು ನೀವು ಈ ಹಬ್ಬವನ್ನ ಆಚರಿಸಿ. ಖಂಡಿತ ನಿಮ್ಮ ಜೀವನದಲ್ಲಿ ದೇವಿ ಎಲ್ಲಾ ಶಕ್ತಿಯನ್ನ ಕೊಟ್ಟು ನಿಮ್ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾಳೆ. ಆಮೇಲೆ ಏನ್ ಗೊತ್ತಾ, ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಒಂದು 10-15 ಬೇಡಿಕೆಗಳನ್ನ ಇಡಬೇಡಿ ದೇವ್ರ ಮುಂದೆ. ಯಾವ್ದಾದ್ರು ಒಂದೇ ಒಂದು ನಿಮ್ಗಾಗ್ಲೇಬೇಕು ಅನ್ನೋ ಕೆಲ್ಸನ ನೀವು ಸಂಕಲ್ಪ ಮಾಡ್ಕೊಂಡು ಮಾಡಿ, ಖಂಡಿತವಾಗ್ಲೂ ನೆರವೇರುತ್ತೆ. ಹಂಗಂತ ಕಷ್ಟದಲ್ಲಿರೋರು ಮಾತ್ರ ಪೂಜೆ ಮಾಡ್ಬೇಕು ಅಂತಲ್ಲ. ನಮ್ ಜೀವನ ಸೃಷ್ಟಿ ಮಾಡಿರೋದೇ ದೇವ್ರು, ನಾವು ಮುಕ್ತಿಯನ್ನ ಪಡ್ಕೊಳ್ಳಿ ಅನ್ನೋದಕ್ಕಾಗಿ. ಸೊ ನಮ್ಗೆ ಎಲ್ಲವನ್ನೂ ಕೊಟ್ಟಿದ್ದಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೂ ಕೂಡ ನೀವು ಪೂಜೆ ಮಾಡಬೇಕು, ಅವಳಿಗೆ ಧನ್ಯವಾದವನ್ನ ಸಲ್ಲಿಸಕ್ಕೆ ಕೂಡ. ಮತ್ತೆ ನಮ್ಗಿದೆಲ್ಲ ಹಬ್ಬ ಆಚರಣೆ ಅನ್ನೋದೇ ಒಂದು ಖುಷಿ ಕೊಡುವಂತ ವಿಚಾರ. ಆದ್ರೆ ನವರಾತ್ರಿಯನ್ನ ನಾವು ಬಿಟ್ಕೊಡ್ಬಾರ್ದು. ಯಾಕೆಂದ್ರೆ ತುಂಬಾ ಒಳ್ಳೆ ಶಕ್ತಿಯನ್ನ ನಮ್ಮ ಪ್ರಕೃತಿ ನಮ್ಗೆ, ಬ್ರಹ್ಮಾಂಡ ನಮಗೆ ಕೊಡೋದಕ್ಕೆ ರೆಡಿಯಾಗಿರುತ್ತೆ. ನಾವದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ಬೇಕು. ಹಾಗಾಗಿ ಈ ಮಂತ್ರವನ್ನ ಜಪಿಸ್ಕೊಂಡು ನೀವು ಎಲ್ಲವನ್ನು ಸಿದ್ಧಿಸ್ಕೊಳ್ಳಿ ಅಂತ ಈ ಮೂಲಕ ಹಾರೈಸ್ತೀನಿ.